ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿತವಾಗಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಇದೀಗ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು, ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆ ಮಣ್ಣು ತೆರವಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕುಮಟಾ ತಾಲೂಕಿಗೆ ಸೇರಿದ ದೇವಿಮನೆ ಘಟ್ಟದಲ್ಲಿ ಭೂಕುಸಿತವಾಗಿದ್ದು ಯಾವುದೇ ವಾಹನ ಸಂಚಾರ ಮಾಡಲು ಸಾಧ್ಯವಿಲ್ಲವಾಗಿತ್ತು. ಒಂದು ಹಂತದ ತೆರವಿನ ಬಳಿಕ ಒಂದೊಂದೇ ವಾಹನ ದಾಟಿಸಲು ಅವಕಾಶ ಮಾಡಲಾಗಿದೆ. ಈ ನಡುವೆ ಕಳೆದ ವರ್ಷದಿಂದ ದೊಡ್ಡ ವಾಹನಗಳ ಸಂಚಾರ ನಿರ್ಬಂಧವಿದ್ದರೂ ಲಘು ವಾಹನಗಳ ಓಡಾಟ ನಡೆದಿದೆ ಎಂಬುದು ಉಲ್ಲೇಖನೀಯ. ಸಾಗರಮಾಲಾ ಯೋಜನೆಯಲ್ಲಿ ಕಳೆದ 5 ವರ್ಷಗಳಿಂದ 320 ಕೋಟಿಗೂ ಮಿಕ್ಕಿದ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದೆ. ಆರ್ಎನ್ಎಸ್ ಕಾಮಗಾರಿ ನಡೆಸುತ್ತಿದ್ದು, ಕಳೆದ ತಿಂಗಳ ಭಾರೀ ಮಳೆಗೆ ರಾಗಿಹೊಸಳ್ಳಿ ಬಳಿ ಹಾಕಲಾದ ತಾತ್ಕಾಲಿಕ ಸೇತುವೆ ಕೂಡ ಕೊಚ್ಚಿ ಹೋಗಿ ವಾರಗಳ ಸಂಚಾರ ಕಡಿತವಾಗಿತ್ತು. ಕಳೆದ ಶುಕ್ರವಾರ ರಾತ್ರಿ 3 ಪ್ರಯಾಣಿಕರ ವಾಹನದ ಮೇಲೆ ಬೀಳುತ್ತಿದ್ದ ಕಲ್ಲು ಬಂಡೆ, ಧರೆ ಕೂಡ ಕೋದಲೆಳೆಯಲ್ಲಿ ತಪ್ಪಿತ್ತು. ಈ ಮಾರ್ಗ ಅವೈಜ್ಞಾನಿಕ ಧರೆ ಕಡಿತ ಅಪಾಯದ ಕರೆಗಂಟೆಯಾಗಿಸುತ್ತಿರುವುದು ಈ ಮಾರ್ಗದಲ್ಲಿ ಪದೇ ಪದೇ ರುಜುವಾಗುತ್ತಿದೆ. ಬೆಳಿಗ್ಗೆ 8 ಗಂಟೆ ನಂತರ ಇದು ನಿಧಾನಕ್ಕೆ ಲ್ಯಾಂಡ್ ಸ್ಲೈಡ್ ಶುರುವಾಯಿತು. ಅದಾದ ನಂತರ ನಾವು ಬೇಕಾದ JCBನೆಲ್ಲ ಇಲ್ಲೇ ಪಕ್ಕದಲ್ಲಿ ಇಟ್ಟು ನಿನ್ನೆಯಿಂದ JCB ಮತ್ತು 2 JCB ಹಾಗೆ ಒಂದು 4 ಗಾಡಿಯನ್ನು ತಕ್ಷಣಕ್ಕೆ ಬಳಸಿ ಒಂದು ಲೇನ್ ಮಾರ್ಗವನ್ನು ಕ್ಲಿಯರ್ ಮಾಡಿಕೊಟ್ಟಿದೆ. ಇಲ್ಲಿ ನಿಂತಿರೋ ವೆಹಿಕಲ್ ಎಲ್ಲ ದಾಟ್ಕೊಂಡ ನಂತರ ಈಗ ಮತ್ತೆ ಮಣ್ಣು ತೆಗೆಯೋ ಕೆಲಸ ಮುಂದುವರಿಸ್ತಾ ಇದೆ. ಮಳೆ ಸ್ವಲ್ಪ ಕಮ್ಮಿ ಆದರೆ ಸಂಜೆ ಒಳಗೆ ಇದಿಷ್ಟು ಕುಲ್ಲಪಡಿಸೋ ಚಾನ್ಸ್ ಕಂಡು ಬರ್ತಾ ಇತ್ತು. ಮಧ್ಯದಲ್ಲಿ 1-2 ದೊಡ್ಡ ಕಲ್ಲಿದ್ದನ್ನು ಬ್ರೇಕರ್ ಮೆಷಿನ್ ತಂದು ಹಾಕಿ ಅದನ್ನು ಕುಲ್ಲಪಡಿಸ್ತೀವಿ. ಅದು ಪೂರ್ತಿ ಮಣ್ಣು ತೆರವಾದ ನಂತರ ಅಲ್ಲಿಯ ಮಣ್ಣಿನ ಸ್ಫಾಟ ನೋಡಿ ನಮ್ಮವರೇನು ಡಿಸಿಷನ್ ತಗೋತಾನೆ ನೋಡಿ. ಇನ್ನು ಬದಲಿ ಮಾರ್ಗವಾಗಿ ಕರಾವಳಿ ಹಾಗೂ ಮಲೆನಾಡು ಉತ್ತರ ಕರ್ನಾಟಕ ಸಂಪರ್ಕಕ್ಕೆ ಅಂಕೋಲಾ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಬಳಸಬಹುದು ಅಥವಾ ಕಾರವಾರದಿಂದ ಮಾಭಾಘಟ್ಟದ ಮೇಲೆ ಹೊನ್ನಾವರ ಕಡೆಯಿಂದ ಗೇರುಸೊಪ್ಪ ಮಾವಿನಗುಂಡಿ ಮೂಲಕ ಶಿರಸಿ ಕಡೆಗೆ ತಲುಪಬಹುದು. ಒಟ್ನಲ್ಲಿ ಕುಂಭದ್ರೋಣ ಮಳೆಗೆ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳಾಗಿದ್ದು, ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗುತ್ತಿದ್ದು, ಜಿಲ್ಲೆಯ ಸಂಸದರು ಈ ಬಗ್ಗೆ ಐಆರ್ಬಿ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಜನರ ಆತಂಕ ದೂರ ಮಾಡಬೇಕಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.